ಅವನ ಹತ್ರ ಒಂದಷ್ಟು ಇದ್ದೇ ಇದೆ, ಇನ್ನೊಂದಷ್ಟು ಜನ ಪೊಲೀಸರ ಮನೆಗಳಲ್ಲಿದೆ. ಈ ಪ್ರಕರಣವನ್ನ ತನಿಖೆ ಮಾಡ್ತಾ ಇರುವಂತ ಪೊಲೀಸ್ ಅಧಿಕಾರಿಗಳ ಮನೆಯಲ್ಲಿದೆ ಆ ಚಿನ್ನ. ಇಲ್ಲಿ ಯಾರಿಗೂ ಮೋಸ ಮಾಡದೆ, ಅನ್ಯಾಯ ಮಾಡದೆ ನ್ಯಾಯವಾಗಿ ಬದುಕ್ತಿರೋರು ಯಾರಿದ್ದೀರಾ? ಕೈ ಎತ್ತರಮ್ಮ. ನ್ಯಾಯವಾಗಿ ಯಾರಿಗೂ ಮೋಸ ಮಾಡದೆ ನಿಮ್ಮ ದುಡ್ಡು ಮೇಲೆ ನೀವು ಬದುಕ್ತಾ, ಕಷ್ಟಪಟ್ಟು ಕೆಲಸ ಮಾಡ್ತಾ, ಮನೆ ಕಟ್ಟುತ್ತಾ ಕಟ್ಕೊಂಡಿರೋರು ಎಲ್ಲರೂ ಕೈ ಎತ್ತಿದ್ದೀರಲ್ವಾ? ನ್ಯಾಯವಾಗಿ ಸಂಪಾದನೆ ಮಾಡಿಕೊಂಡು. ಸರ್ ಪೊಲೀಸ್ರೇ, ಇವ್ರು ನೀವೇ ಇಂಪಾರ್ಟೆಂಟ್ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಈ ಕೈ ಎತ್ತಿರೋರೆಲ್ಲ ನಿಮಗೆ ಬದುಕೋದಿಕ್ಕೆ ಯೋಗ್ಯತೆ ಇಲ್ದಿರೋರು ಅಂತ ಅನ್ನಿಸ್ತಾ ಇಲ್ವೇನ್ರಪ್ಪ? ಇಲ್ಲಿರೋರಿಗೆ ಇವ್ರಿಗೆಲ್ಲ ನಿಮ್ಮನ್ನು ನೋಡಿದಾಗ ನಿಮಗೆ ಇವ್ರಿಗೆಲ್ಲ ಬದುಕೋಕೆ ಯೋಗ್ಯತೆ ಇಲ್ದಿರೋರು ಅಂತ ಅನ್ಸುತ್ತೋ ಇಲ್ವಾ? ಇಂಗ್ಲಿಷಲ್ಲಿ ಒಳ್ಳೆ ಪದ ಇದೆ, ಲೂಸರ್ಸ್ ಅಂತಾರೆ. ಇವತ್ತು ಕಳ್ಳರ ರಾಜ್ಯ ನಮ್ಮದು, ಕಳ್ಳರ ಕದಿಮರ ರಾಜ. ಕಳ್ಳರು ಚೆನ್ನಾಗಿದ್ದಾರೆ, ಕಷ್ಟಪಡೋರು ಬೀದಿಲ್ ಬಿದ್ದಿದ್ದೀರಾ. ಕಷ್ಟಪಟ್ಟು ಕಟ್ಕೊಳ್ಳೋರು ಇವತ್ತು ಬೀದಿಲ್ ಬಿದ್ದಿದ್ದೀರಾ. ಇವನು ಚಿನ್ನ ತಂಬಿ ಅಂದ್ರೆ ತಮಿಳಲ್ಲಿ ಸಣ್ಣ ತಮ್ಮ, ಚಿಕ್ಕ ತಮ್ಮ ಅಂತ. ಅವನು ತಮಿಳಲ್ಲಿ ಹೇಳ್ಬೇಕು ಅಂದ್ರೆ ತಂಗ ತಿರುಡ. ಏನ್ ತಂಗ ತಿರುಡ ಅಂದ್ರೆ ಏನು? ಚಿನ್ನದ ಕಳ್ಳ, ಬಂಗಾರದ ಕಳ್ಳ. ಏನೋ ನೀವು ಚಿನ್ನ ತಂಬಿ ಅಂದ್ಕೊಂಡು ಅವನು ಅಲಿಯಾಸ್ಗೆ ಮೂರ್ಖರಾಗ್ಬಿಟ್ಟು ಇವನು ಚಿನ್ನ ಅನ್ನೋ ಹೆಸರಲ್ಲಿದೆ ಅಂತ. ಚಿನ್ನ ತಂಬಿ ಅಂದ್ರೆ ತಮಿಳಿನಲ್ಲಿ ಚಿಕ್ಕ ತಮ್ಮ ಅಂತ. ಅವನು ಇನ್ನು ಚಿಕ್ಕ ತಮ್ಮ ಅನ್ನೋದ್ರ ಬದಲಿಗೆ ತಂಗ ತಿರುಡ ಅಂತಿದ್ರೆ ಅಲ್ಲ, ಇನ್ನೇನೋ ನಮ್ಮ ಕನ್ನಡದಲ್ಲಿ ಅರ್ಥದಲ್ಲಿ ಏನಾರು ಇದ್ದೀರಿ ನೀವು ಅವನ ಹತ್ರ ಗ್ಯಾರಂಟಿ ಹೋಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಅವನು ನಿಮ್ಮ ಹತ್ರ ತಗೊಂಡಿರುವಂತ ಚಿನ್ನ ಯಾರ ಹತ್ರ ಇರಬಹುದು? ಯಾರ ಹತ್ರ ಇದೆ? ಅವನ ಹತ್ರ ಒಂದಷ್ಟು ಇದ್ದೇ ಇದೆ, ಇನ್ನೊಂದಷ್ಟು ಜನ ಪೊಲೀಸರ ಮನೆಗಳಲ್ಲಿದೆ. ಈ ಪ್ರಕರಣವನ್ನ ತನಿಖೆ ಮಾಡ್ತಾ ಇರುವಂತ ಪೊಲೀಸ್ ಅಧಿಕಾರಿಗಳ ಮನೆಯಲ್ಲಿದೆ ಆ ಚಿನ್ನ. ಇದನ್ನ ಗ್ಯಾರಂಟಿಯಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ದು ಯಾವ ತಾಲೂಕಮ್ಮ? ನನ್ನದು ಬೆಂಗಳೂರು ನಗರ ಜಿಲ್ಲೆಯ ಅಲ್ಲಿ ಯಾವ ಊರು ನಂದು? ಅಲ್ಲಿ ಮಾತಾಡಬೇಡ, ಮಧ್ಯದಲ್ಲಿ ಏನೋ ಮಾತಾಡ್ತೀಯ. ಮಾತಾಡ್ತಿರೋವಾಗ ವಿಚಾರ ಕೇಳ್ಬೇಕಷ್ಟೇ. ಅಲ್ಲಿ ನಮ್ಮೂರ ಹೆಸರು ಬೊಮ್ಮಸಂದ್ರ ಅಂತ. ಬೊಮ್ಮಸಂದ್ರ ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಇವತ್ತು ಸೂರ್ಯನಗರ ಅಂತ ಆಗಿದೆ. ಏನಂತ? ಸೂರ್ಯ ಸಿಟಿ. ಅಲ್ಲಿ ಸೂರ್ಯ ಸಿಟಿ ಪೊಲೀಸರು ಗೊತ್ತಿಲ್ಲ. ಯಾರಾದ್ರೂ ಅಲ್ಲಿ ಕೆಲಸ ಮಾಡಿದ್ರೇನಪ್ಪ ನೀವು? ಯಾರಾದ್ರೂ ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮೊನ್ನೆ ಅಲ್ಲಿ ಯಾವುದೋ ಒಂದು ಕಳ್ಳತನದ ಕೇಸಲ್ಲಿ 2 ಕೆಜಿ ಚಿನ್ನನ ಪೊಲೀಸರು ಜಪ್ತ್ ಮಾಡ್ತಾರೆ. ಎಷ್ಟು ಕೆಜಿ? 2 ಕೆಜಿ. ನಮ್ಮ ಸೂರ್ಯ ಸಿಟಿಯ ನಮ್ಮೂರಿನ ಇನ್ಸ್ಪೆಕ್ಟ್ರು ಆ 2 ಕೆಜಿ ಚಿನ್ನದಲ್ಲಿ 1 ಕೆಜಿ ಚಿನ್ನ ಕರೆಸ್ಬಿಟ್ಟು ಹೆಂಡತಿಗೆ ಒಡೆಯ ಮಾಡಿಸ್ತಾನಪ್ಪ. ಅವನು ಎಂತಹ ನೀಚ ಅಂದ್ರೆ, ಅವನು ಆ ಸೂರ್ಯ ಸಿಟಿಲಿ ಅವನು ಪೊಲೀಸ್ ಸ್ಟೇಷನ್ ನಿಂದ ಕೇವಲ ನನ್ನಂತವನು ಓ ಶಿವಣ್ಣ ಏನಂದ್ರೆ ನಮ್ಮ ಕ್ಷೇತ್ರದ MLA ಶಿವಣ್ಣ. ಓ ಶಿವಣ್ಣ ಅಂದ್ರೆ ಕೇಳಿಸುತ್ತಲ್ಲ, ಎಷ್ಟು ದೂರಕ್ಕೆ ಕೇಳಿಸುತ್ತ ಅಷ್ಟೇ ದೂರದಲ್ಲಿ MLA ಮನೆ ಇರೋದು. ಕೂಗಳತೆ ಅಂತಾರೆ ಇದಕ್ಕೆ. ಏನಂತಾರೆ? ಕಲ್ಲೆಸೆತದ ದೂರ. ನಾವೇನಾದ್ರು ಕಲ್ಲು ಹಾಕಿದ್ರೆ ಎಷ್ಟು ದೂರಕ್ಕೆ ಹೋಗುತ್ತೆ ಅದನ್ನೇನಂತಾರೆ? ಅದಕ್ಕಿಂತ ದೂರ ಯಾವುದು? ಕೂಗಳತೆ. ನೀವ್ಯಾರೋ ಕೆಲವೊಬ್ರು ಹೇಳಿದ್ರೆ ಭಾಷೆಲ್ಲ, ನಂದು ಬೇಕಾದ್ರೆ ಒಂದು ಏನು ಶಬ್ದ ಇಲ್ದಿರ ತುಂಬಾ ದೂರ ಹೋಗುತ್ತೆ. ಅಷ್ಟೇ ದೂರದಲ್ಲಿ MLA ಮನೆ. MLAಗೆ ದುಡ್ಡು ಕೊಟ್ಟು ಬಂದಿದ್ದೀನಿ ನನ್ನನ್ನ ಯಾರು ಟ್ರಾನ್ಸ್ಫರ್ ಮಾಡಿಸೋದಿಕ್ ಸಾಧ್ಯ ಅಂತ ಅವ್ನು ಹೇಳ್ತಾನೆ. ಯಾರು? ಚಿನ್ನ ತಂಬಿ, ಚಿನ್ನ ಕಳ್ಳ ಪೊಲೀಸು. ಇದೆಲ್ಲ ವಿಡಿಯೋ ನೋಡಿದಿರೋ ಇಲ್ವಾ? ಟಿವಿಗಳಲ್ಲಿ ನೋಡಿದಿರೋ ಇಲ್ವಾ? ದರಿದ್ರ ಕಿತ್ತೋದಲ್ಲಿ ರೀಲ್ಸ್ ನೋಡ್ಕೊಂಡೆಲ್ಲ ಸಮಯ ಕಳಿಬೇಡಿ. ಸಾಮಾಜಿಕ ಪರಿಜ್ಞಾನ ಬೆಳೆಸ್ಕೊಳ್ಬೇಕು. ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನೋ ತಿಳ್ಕೊಳ್ಬೇಕು ನೀವು. ಹಾಗಾಗಿ ಇವೆಲ್ಲ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗಿದೆ ಎಲ್ರಿಗೂ. ಪೊಲೀಸರಿಗೂ ನಿಮಗೂ ಗೊತ್ತಾಗಿದೆ ಅಲ್ರಣ್ಣ. ಅವ್ನು ಪೊಲೀಸ್ ಇನ್ಸ್ಪೆಕ್ಟರ್ ಹೆಸರು ಮಾಡ್ತಾ ಹೋಗಿದ್ದೀನಿ. ಸದ್ಯ ಆದ್ರೆ ಕೊಡ್ರಪ್ಪ, ಅವನ ಹೆಸರು ಹೇಳ್ಬಿಡೋಣ. ಅವನ ಹೆಸರು ಹುಡುಕ್ರಯ್ಯ ಸೂರ್ಯ ಸಿಟಿ ಇನ್ಸ್ಪೆಕ್ಟ್ರು, ಚಿನ್ನ ಕದ್ದ ಸೂರ್ಯ ಸಿಟಿ ಇನ್ಸ್ಪೆಕ್ಟರ್ ಅಂತ ಹಾಕ್ರಣ, ಸಿಗುತ್ತೆ. ಅವನ ಹೆಸರು ಹೇಳ್ಬಿಡೋಣ. ಇವತ್ತು ಇದೇ ಆಗ್ತಾ ಇರೋದು. ಇವತ್ತು ನ್ಯಾಯಯುತವಾಗಿ ಬದುಕುವಂತವರಿಗೆ ಈ ದೇಶ ಅಲ್ಲ. ದಿಸ್ ಕಂಟ್ರಿ ಇಸ್ ನಾಟ್ ಫಾರ್ ಗುಡ್ ಪೀಪಲ್.
ದಿಸ್ ಕಂಟ್ರಿ ಇಸ್ ಫಾರ್ ರಾಬರ್ಸ್. ಯಾಕೆಂದ್ರೆ ಕಳ್ಳರನ್ನ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ಪೊಲೀಸರು. ಪೊಲೀಸರನ್ನ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ರಾಜಕಾರಣಿಗಳು. ರಾಜಕಾರಣಿಗಳು ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ನೀವೇ ನೀವೇ ಕಷ್ಟಪಟ್ಟು ದುಡಿಯೋ ಜನ, ಕಷ್ಟಪಟ್ಟು ದುಡಿಯೋ ಜನ. ಇದು ಮಹಾತ್ಮ ಗಾಂಧೀಜಿಯವರೇ ರಾಮರಾಜ್ಯ ಅಂತ ಹೇಳಿದಂತಹ ಮೈಸೂರು ರಾಜ್ಯದ ರಾಜಧಾನಿ ಯಾವುದು? ಮೈಸೂರು. ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಏನು ಏಕೀಕೃತ ಕರ್ನಾಟಕ 1956ರಲ್ಲಿ ನಮ್ಮ ಇವತ್ತಿನ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯ ಅನ್ನುವಂಥ ಹೆಸರಲ್ಲಿ ಇಷ್ಟು ವಿಶಾಲವಾಗಿ ಏಕೀಕೃತವಾಯಿತು. ಈ ಏಕೀಕೃತ ಕರ್ನಾಟಕದಲ್ಲಿ ಅತ್ಯಂತ ಸುದೀರ್ಘ ಕಾಲ ಮುಖ್ಯಮಂತ್ರಿಗಳಾಗಿದ್ದವರು ಯಾವ ಜಿಲ್ಲೆ ಅವರು? ಇತಿಹಾಸ ತಿಳ್ಕೊಂಡಿದ್ದೀರೇನಣ್ಣ? ಯಾರದು? ಯಾರಣ್ಣ? ದೇವರಾಜ ಅರಸು ಅವರು. ಅವ್ರ ನಂತರ ಮೈಸೂರು ಜಿಲ್ಲೆಯವರ ಇನ್ನೊಬ್ರು ಮುಖ್ಯಮಂತ್ರಿ ಆದ್ರು. ಯಾರು ಅವರು? ಒಂದು 7-8 ವರ್ಷ ಆಗಿದ್ರು. ಇವರು ಒಂದು 7-8 ವರ್ಷ ಆಗಿದ್ರು. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾದಂಥವರ ಜಿಲ್ಲೆ, ತವರು ಜಿಲ್ಲೆ ಮೈಸೂರು. ಸುಮಾರು 200-300 ವರ್ಷಗಳ ಕಾಲ ಒಡೆಯರ ರಾಜ್ಯದ ಏನು ರಾಜಧಾನಿ ಆಗಿದ್ದು ಮೈಸೂರು. ಇಡೀ ದೇಶಕ್ಕೆ ಮಾದರಿ ಆಗಿರ್ಬೇಕಿತ್ತೋ ಬೇಡವೋ? ಆಗ್ಬೇಕಿತ್ತೋ ಬೇಡವೋ? ಆದ್ರೆ ಇಲ್ಲಿ ಯಾರೋ ಅವನು ಸೌಂದರ್ ರಾಜನ್ ಅಲಿಯಾಸ್ ಚಿನ್ನ ತಂಬಿ ಅಲಿಯಾಸ್ ತಂಗ ತಿರುಡ, ಬಂಗಾರ ಕಳ್ಳ ಅಂತ ಬರೆದಿದ್ದೀನಿ, ಚಿನ್ನದ ಕಳ್ಳ. ಇಂಥ ಮೈಸೂರು ಜಿಲ್ಲೆನಲ್ಲಿ ಒಂದು ಒಳ್ಳೆಯ ಮಾದರಿಯಾದಂತ ಆಡಳಿತ ಇರ್ಬೇಕಿತ್ತೋ ಬೇಡವೋ? ಆದ್ರೆ ಆಗಿದೆಯಾ? ಆಗಿಲ್ಲ. ನನಗಿಷ್ಟು ಜನ ನೋಡ್ತಾ ಇದ್ರೆ ಪಾಪ ಹೆಣ್ಮಕ್ಳಲ್ಲಿ ಎಷ್ಟೋ ಜನರ ಮೈ ಮೇಲೆ ಚಿನ್ನನೇ ಇಲ್ಲ. ಎಲ್ಲಿದೆ ಹೇಳಿಯೋದು? ಚಿನ್ನ ತಂಬಿ ಹತ್ರ, ಆಮೇಲೆ ಪೊಲೀಸ್ರ ಹತ್ರ. ಇನ್ಯಾವನೋ ಒಬ್ಬ ನಿಜವಾಗ್ಲೂ ಪೊಲೀಸ್ನ ಹತ್ರ. ಯಾಕೆಂದ್ರೆ ತಮ್ಮೇಗೌಡ ಅಂತ ಒಬ್ಬನ ಹೆಸರಿದಿ ಅಂತ ಇದ್ರಲ್ಲಿ ಯಾರು ಆರೋಪ ಮಾಡಿದ್ದಾರೆ. ತಮ್ಮೇಗೌಡ ಅನ್ನುವಂಥವನು ಎಲ್ಲಿ ಕಮಿಷನರ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದವನು, ಅವನ ಮಗ ಒಬ್ಬ ಸಿವಿಲ್ ಇಂಜಿನಿಯರಿಂಗ್ ಓದಿದ್ದವನು ಯೋಗೀಶ್ ಅಂತ, ಅವನನ್ನ ಇಟ್ಕೊಂಡು ಚಿನ್ನದ ವ್ಯವಹಾರ ಮಾಡ್ತಾ ಇದ್ದ. ಈ ತಮ್ಮೇಗೌಡನ ಕಾರಣದಿಂದಾಗೆ ಇವತ್ತು ಪೊಲೀಸರು ತನಿಖೆಯನ್ನ ಮಾಡಿಲ್ಲ ಅನ್ನೋದನ್ನ ನೀವೆಲ್ಲ ದೂರ ಏನ್ ಕೊಟ್ಟಿದ್ದೀರಾ? ಅನೇಕ ಪತ್ರಗಳಲ್ಲಿ ಕೊಟ್ಟಿದ್ದೀರಾ, ಹೌದಾ ಇಲ್ವಪ್ಪ? ಆಮೇಲೆ ಇಲ್ಲೊಂದು, ಇದು ನೋಡಿದಾಗ ನನಗೆ ನಗು ಬರುತ್ತೆ. ನೀವೆಲ್ಲ ಅವನಿಗೆ ಚಿನ್ನ ಯಾವನಿಗೋ ಚಿನ್ನ ಅಡ ಇಟ್ರು, ನೀವೆಲ್ಲ ಪರಮ ಮೂರ್ಖರು, ದಡ್ರು. ನಿಮಗೆ ಗೊತ್ತಿಲ್ಲ ಕಾನೂನು ಹೇಗಿದೆ, ಈ ವ್ಯವಸ್ಥೆ ಹೇಗಿದೆ, ಈ ಆರ್ಥಿಕ ವ್ಯವಸ್ಥೆ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಯಾರಾದ್ರೂ ಹೀಗೆ ಬರೆದು ಒಡೆದಾಕಿರುವಂತ ಚೆಕ್ ತಗೊಳ್ತಾರೆ? ನಮ್ಮ ಚೆಕ್ಕಲ್ಲಿ ಯಾವುದೇ ಕಾರಣಕ್ಕೂ ಇಂಥವ್ರ ಹೆಸರಿಗೆ ಇಷ್ಟು ದುಡ್ಡನ್ನು ಕೊಡ್ತಾ ಇದ್ದೀವಿ, ಇಂಥ ಡೇಟ್ ಕೊಡ್ತಾ ಇದ್ದೀವಿ ಅಂತೇಳಿ ಸೈನ್ ಮಾಡಿದ್ರೆ ಮಾತ್ರ ಅದು ಚೆಕ್ಕು. ಬೇರೆ ಏನಾದ್ರು ಈ ತರ ಗೀಚಿದ್ರೆ ಆ ಚೆಕ್ಗೆ ಬೆಲೆ ಇಲ್ಲ, ಚೆಕ್ಕಿಗೆ ಬೆಲೆ ಇಲ್ಲ. ನೀವು ಇದು ಚೆಕ್ ಇಟ್ಕೊಂಡು ನಮ್ಗೆ ಅವನು DGF ಗೋಲ್ಡ್ ಅವ್ನು ಚಿನ್ನ ಚೆಕ್ ಕೊಟ್ಬಿಟ್ಟವನೆ. ಏನ್ ಚೆಕ್? ಆ ಚೆಕ್ಗೂ ಕಿತ್ತೋಗಿರೋ ರದ್ದಿ ಪೇಪರ್ಗೂ ಏನು ವ್ಯತ್ಯಾಸ ಇಲ್ಲ. ಪಾಪ ನಿಮ್ಮ ಅಜ್ಞಾನವನ್ನ, ನಿಮ್ಮ ಅಮಾಯಕತ್ವವನ್ನ, ನಿಮ್ಮ ಮುಗ್ಧತೆಯನ್ನ ದುರ್ಬಳಕೆ ಮಾಡಿಕೊಂಡು ಈ ಕಳ್ಳರು ಈ ತರಕ್ಕೆ ನಿಮ್ಗೆ ಮೋಸ ಮಾಡಿದಾಗ ನಿಮ್ಮ ಜೊತೆಗೆ ಯಾರು ನಿಲ್ಲಬೇಕಾಗಿತ್ತು? ನಮ್ಮ ಸರ್ಕಾರ ನಿಲ್ಲಬೇಕಾಗಿತ್ತು. ನೀವು ಯಾರಿಗೆ ದೂರು ಕೊಡ್ತಿರೋ ಪೊಲೀಸರು ನಿಮ್ ಜೊತೆಗೆ ನಿಲ್ಲಬೇಕಾಗಿತ್ತು. ಈಗ ಹೇಳಿ, ಪೊಲೀಸರು ನಿಮಗೆ ಪ್ರಾಮಾಣಿಕವಾಗಿ ತನಿಖೆ ಮಾಡಿ ನ್ಯಾಯ ಕೊಡಿಸಿದಾರಾ? ಮತ್ತೆ ಅವರು ತಿನ್ನುವಂತಹ ಅನ್ನ ಏನಿದೆ, ಅವರು ಜನರ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ತಿರೋರು, ಅವ್ರಿಗೆ ಆ ಅನ್ನ ಅರಗುತ್ತಾ? ಇದು ತಿಂದವರು ಕಕ್ತಾರೆ ಇವತ್ತಲ್ಲ ನಾಳೆ, ಕಕ್ತಾರೆ ಇವತ್ತಲ್ಲ ನಾಳೆ. ಅವ್ರು ಯಾರಪ್ಪ ಮಾತಾಡಿದವ್ರು ಆಗ್ಲೇ? ಅಣ್ಣ ಯಾರ ಮಾತಾಡಿದ್ದು? ಈಗ ನನಗಿಂತ ಅಲ್ಲಪ್ಪ, ಅವ್ರು ಯಾರೋ ಪೊಲೀಸರು ನಾನು ಬೈತಾರೆ ಹೊಡಿತಾರೆ ಅಂತ ಹೇಳಿದ್ರಲ್ಲ. ಬರ್ಡ್ಸ್ ಆಕ್ಟ್ ಅಂತ ಇದರಲ್ಲಿ ನಮ್ಮ ರವಿಕುಮಾರ್ ಅವ್ರು ಬರೆದಿದ್ದಾರೆ, ಕಾನೂನು ಗೊತ್ತಿರೋಂಥವ್ರು. ಒಳ್ಳೆ ಆಕ್ಟ್ ಅದು. ಇದೇ ತರಕ್ಕೆ ಜನರಿಗೆ ಬೆಂಗಳೂರಲ್ಲಿ ಆಂಬಿಡೆಂಟು, ಇಂಜಾಜು, ಅದೇನೋ ಆಲ್ಜೀರಾನೋ ಯಾವುದೋ ಒಂದು, ಆಮೇಲೆ IMA, ಇವೆಲ್ಲ ವಿಶೇಷವಾಗಿ ಮುಸಲ್ಮಾನರೇ ಇದ್ದಿದ್ದು. ಮುಸಲ್ಮಾನರಲ್ಲಿ ಯಾರಪ್ಪ ಇಲ್ಲಿ ಮುಸಲ್ಮಾನರು ಇದ್ರೆ ಕೈ ಹತ್ರಣ? ನಿಮ್ಮಲ್ಲಿ ಬಡ್ಡಿ ದುಡ್ಡು ತಗೊಂಡು ತಿನ್ನಬಾರ್ದು ಅಲ್ವೇನಪ್ಪ? ಅದೇನದು ಹರಾಮ್. ನಾವು ನಿಮ್ಗೆ ಬಡ್ಡಿ ಕೊಡಲ್ಲ, ನೀವೆಲ್ಲ ನಮ್ಗೆ ದುಡ್ಡು ತಂದು ಕೊಡ್ರಿ, ನಾವು ನಿಮ್ಗೆ ಲಾಭ ಕೊಡ್ತೀವಿ. ಓಕೆನಾ? ಅದು ಹಲಾಲ್ ಆಗ್ಬಿಡುತ್ತಾ? ಅದು ಅಳಿಯ ಅಲ್ಲ, ಮಗಳ ಗಂಡ. ಮೂರ್ಖರು ಏನ್ ಮಾಡ್ತಾರೆ? ಇದು ಹರಾಮ್ ನೈ ಹಲಾಲ ಅಂತ ತಗೊಂಡೋಗಿ IMA ನಲ್ಲಿ, ಇಂಜಾಜ್ ಅಲ್ಲಿ, ಆಂಬಿಡೆಂಟ್ ಅಲ್ಲಿ ಇಟ್ಟಿದ್ದು. ಅವನು ಬಂದ,
ಮೊದ್ಲು ಯಾರಿಟ್ರು ಅವ್ರು ದುಡ್ಡು ತಗೊಂಡ ಅವ್ನಿಗೆ ಮತ್ತೆ ಅಲ್ಲೇ 1000 ರೂಪಾಯಿಗೆ 100 ರೂಪಾಯಿ ಬಡ್ಡಿ ತರ ಕೊಟ್ಟ. ಇನ್ಯಾರೋ ಒಂದಷ್ಟು ಜನ ಬಂದ್ರು, ಸಾವಿರಾರು ಜನ ಬಂದು ಸೇರ್ಬಿಟ್ರು. ಎಲ್ರಿಗೂ ಕೊನೆಯಲ್ಲಿ ಕೊಟ್ರಲ್ಲ, ಎಲ್ರಿಗೂ ಸಿಕ್ಕಿದ್ದೇನೋ ಚಿಪ್ಪು ಚೆಂಬು. ಏನಮ್ಮ? ಚಿಪ್ಪು ಚೆಂಬು. ಅವರೆಲ್ಲ ಬೀದಿಗೆ ಬಿದ್ರು. ಒಂದಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಮನೆಗಳು ಮುರಿದು ಬಿದ್ವು. ಗಂಡನ ಗೊತ್ತಿಲ್ಲದೆ ಹೆಂಡತಿ ತಗೊಂಡೋಗಿಟ್ಟಿದ್ಲು, ಹೆಂಡತಿ ಗೊತ್ತಿಲ್ಲದೆ ಗಂಡ ತಗೊಂಡೋಗಿದ್ರು. ಆ ಸಂಸಾರಗಳು ಉಳಿತಾವ? ಉಳಿಲಿಲ್ಲ. ಅವರ ವಿಚಾರವಾಗಿ ಬಹಳ ದೊಡ್ಡ ಹೋರಾಟವನ್ನ ಮಾಡಿದ್ವಿ ನಾವು. ಇವತ್ತು ಟೌನ್ ಹಾಲ್ ಅಲ್ಲಿ ಪರ್ಮಿಷನ್ ಕೊಡಲ್ಲ. 2018ರಲ್ಲಿ 500-600 ಜನ ಸಂತ್ರಸ್ತರನ್ನ ಸೇರಿಸಿ ಬಹಳ ದೊಡ್ಡ ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟದ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ಒಬ್ರು ಒಳ್ಳೆ ಅಧಿಕಾರಿ ಇದ್ದಾರೆ, ಐಎಎಸ್ ಅಧಿಕಾರಿ. ಎಲ್ಲ ಕಳ್ಳನ ಮಕ್ಕಳೇ ಅಲ್ಲ. ಹರ್ಷ ಗುಪ್ತಾ ಅನ್ನುವಂಥ ಅಧಿಕಾರಿಯನ್ನ ನೇಮಿಸಿ ಅವ್ರಿಗೆ ಯಾರಿಗೆಲ್ಲ ಮೋಸ ಆಗಿದ್ಯೋ, ಅವ್ರಿಗೆ ಯಾರಿಂದ ಮೋಸ ಆಗಿದ್ಯೋ ಅವರ ಆಸ್ತಿಯನ್ನು ಜಪ್ತು ಮಾಡಿಕೊಂಡು ಅವ್ರಿಗೂ ದುಡ್ಡು ವಾಪಸ್ ಮಾಡಬೇಕು ಅನ್ನುವಂಥ ಒಂದು ಸಮಿತಿಯನ್ನ ಆವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ನೇಮಿಸ್ತು. ಇವತ್ತಿಗೂ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅನ್ನುವಂಥ ನಮ್ಮ ಸಂಘಟನೆಯಿಂದ ಇವತ್ತಿಗೂ ಕೋರ್ಟ್ನಲ್ಲಿ ನಾವು ಸಂತ್ರಸ್ತರ ಪರ ನಿಂತಿದ್ದೀವಿ. ಆದ್ರೆ ಅಷ್ಟು ಬೇಗ ನ್ಯಾಯ ಸಿಗಲ್ಲ. ಯಾಕೆ ಹೇಳಿ? ನೀವು ಏನ್ ಮಾಡ್ತಾ ಇದೀವಿ ಎಲೆಕ್ಷನ್ನಲ್ಲಿ? ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೆಳೆದಿರೋರಿಗೆ ನಿಕ್ಕರ್ ಹಂಚಿದವ್ರಿಗೆ ನಾವು ಹೋಗಿ ಓಟ್ ಹಾಕ್ತಾ ಇದ್ದೀವಿ. ಅಲ್ವೇನಮ್ಮ? ನ್ಯಾಯ ಸಿಗುತ್ತಾ? ನಾವು ಯಾರ ಪರವಾಗಿ ಹೋರಾಟ ಮಾಡ್ತಿದ್ದೀವೋ ಅವರೇ ನಮ್ಮ ಜೊತೆಗೆ ನಿಲ್ಲಲ್ಲ. ಯಾರಿಂದ ಅನ್ಯಾಯಕ್ಕೊಳಗಾಗಿದ್ದಾರೋ ಅವ್ರಿಗೆ ಜನ ಜೈ ಅನ್ಬಿಟ್ರೆ ನ್ಯಾಯ ಸಿಗಲ್ಲ. ಆದರೆ ಅದೊಂದು ಒಳ್ಳೆ ಆಕ್ಟ್, ಬಡ್ಸ್ ಆಕ್ಟ್. ಸರಿಯಾಗಿ ನಮ್ಮ ಜಿಲ್ಲಾಡಳಿತ ಆಗಲಿ ಪೊಲೀಸರಾಗಲಿ ಸರಿಯಾಗಿ ಅದನ್ನ ಬಳಸಿದ್ರೆ ನಿಮಗೆ ಯಾವಾಗ ಬೇಕಾದ್ರೂ ನ್ಯಾಯ ಕೊಡಿಸ್ಬೋದು. ನಿಮ್ಗೆ 100 ರೂಪಾಯಿ ನಷ್ಟ ಆಗಿದ್ರೆ ಅಟ್ಲೀಸ್ಟ್ 70-80 ಆದ್ರೂ ಕೊಡಿಸ್ಬೋದು. ಇವತ್ತು ನಾನೊಂದು ಸ್ವಲ್ಪ, ರವಿಕುಮಾರ್ ಎಲ್ಲಿದ್ದೀರಾ? ನಾನು ಸ್ವಲ್ಪ ಧೈರ್ಯ ಮಾಡ್ತೀನಿ. ಅವ್ರ್ಯಾರೋ ಹೋಗಿದಾರಲ್ಲ ಮಾತಾಡಿದವರು, ಅವ್ರು ಏನ್ ಹೇಳಿದ್ರು ಅಥವಾ ನೀವೇನ್ ಹೇಳ್ತಾ ಇದ್ದೀರಾ? ಅವನು ಚಿನ್ನ ತಂಬಿ ಕಾರಲ್ಲಿ ಓಡಾಡ್ತಿದ್ದಾನಂತೆ. ಯಾವ ಕಾರು? ಫಾರ್ಚುನರ್ ಅಲ್ಲಿ. ಜೊತೆಗೆ ಬೌನ್ಸರ್ ಇಟ್ಕೊಂಡಿದ್ದಾನಂತೆ. ನೀವೊಂದು ಟೈಮ್ ತೀರ್ಮಾನ ಮಾಡಿ, ಈ ಜಿಲ್ಲಾಡಳಿತಕ್ಕೆ ಪೊಲೀಸರಿಗೆ ಒಂದು ಎಚ್ಚರಿಕೆ ಕೊಟ್ಟು ತೀರ್ಮಾನ ಮಾಡಿ. ನಾನು ಬರ್ತೀನಿ ಅವತ್ತು. ಅವನ ಮನೆಗೆ ನುಗ್ಗಿ ಮರು ಜಪ್ತು ಮಾಡೋಣ. ಅವನನ್ನ ಇವತ್ತು ಹೊರಗೆ ಬಿಟ್ಟಿದಾರಲ್ವಾ ಪೊಲೀಸರು ಅವನನ್ನ ಹೊರಗೆ ಬಿಟ್ಟಿರ್ಲಿ, ಆದ್ರೆ ಅವನ ಮನೆಗೆ ಹೋಗಿ ಮರು ಜಪ್ತು ಮಾಡ್ಕೊಳ್ಳೋಣ ನಿಮ್ ಚಿನ್ನಾನ. ಎಲ್ಲ ಕೈ ಬಿಟ್ಟಾಗ, ಕಾನೂನು ಕೈ ಬಿಟ್ಟಾಗ, ಪೊಲೀಸ್ ನಮ್ಮನ್ನು ಕೈ ಬಿಟ್ಟಾಗ, ಸರ್ಕಾರ ನಮ್ಮನ್ನು ಕೈ ಬಿಟ್ಟಾಗ ನ್ಯಾಯವನ್ನ ಪಡ್ಕೊಳ್ಳೋದಿಕ್ಕೆ ನಾವು ಮುಂದಾಗಬೇಕೋ ಬೇಡವೋ? ಸಾಕಾಗೋಗಿದೆ. ನನಗೇನು ಅನ್ಯಾಯ ಆಗ್ತಾ ಇಲ್ಲ. ನಾನು ಚೆನ್ನಾಗಿದ್ದೀನಿ ಇಲ್ವೋ? ಇತ್ತೀಚೆಗೆ ಇನ್ನೂ 10 kg ಜಾಸ್ತಿ ಆಗಿದ್ದೀನಿ. ಆದ್ರೆ ನಿಮ್ಮಂತ ಪಾಪ ಬಡವರನ್ನ, ಅಸಹಾಯಕರನ್ನ, ದುರ್ಬಲರನ್ನ, ಮುಗ್ಧರನ್ನ ನೋಡಿದ್ರೆ ನನ್ ನಿಜಕ್ಕೂ ಇದ್ಯಾಕೋ ಈ ದೇಶ ಬಡವ್ರಿಗಾಗಲ್ಲ. ಬಡತನ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಬಡವ್ರಿಗೆ ಕೊಂದಾಕ್ಬೇಕು. ಖಾಲಿ ಮಾಡ್ಸೋದಲ್ಲ, ಬಡವ್ರಿಗೆ ಕೊಂದಾಕ್ಬೇಕು. ನೀವೆಲ್ಲ ಯಾಕಿನ್ನೂ ಬದುಕಿದ್ದೀರಾ? ಸುಮ್ಮನೆ ರಸ್ತೆನಲ್ಲಿ ಹೋಗೋ ಕಾರ್ನವ್ರಿಗೆ ಅಡ್ಡ, ನೀವೆಲ್ಲ ಏರೋಪ್ಲೇನ್ ಹೋಗೋರ್ಗೆ ಅಡ್ಡ. ಬಡವ್ರ ದೇಶ ಅಲ್ಲ ಇದು, ಮಹಾತ್ಮ ಗಾಂಧೀಜಿ ದೇಶ, ಬಸವಣ್ಣನ ದೇಶ. ಇದೇ ಭೂಮಿಲಿ ಮೈಸೂರಿನಲ್ಲಿ ಪಾಪಿಗೂ ಉದ್ಧಾರ ಮಿಹುದವು ಸೃಷ್ಟಿಯ ಮಹಾದ್ವ್ಯೂಹ ರಚನೆಯೋಳ್ ಅಂತ ಬರೆದಂತ ಕುವೆಂಪು ಅವರ ದೇಶ. ಇಂಥ ದೇಶದಲ್ಲಿ ನಾವು ಇಂಥ ಅನ್ಯಾಯವನ್ನ ಎಷ್ಟು ದಿವಸ ಅಂತ ನೋಡ್ಕೊಂಡಿರೋದು? ಏನ್ರಮ್ಮ ನೀವು ಬರ್ತೀರಾ? ಮರು ಜಪ್ತಿ ಮಾಡೋಣ. ಹಿಂದೆ ಇದೇ ನೆಲದಲ್ಲಿ ಹುಟ್ಟಿ ದೇಶ ವಿದೇಶಗಳಲ್ಲಿ ಪ್ರಖ್ಯಾತರಾದಂತ ರೈತ ಹೋರಾಟಗಾರರು ಯಾರು? ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ಬಹಳ ದೊಡ್ಡ ಶ್ರೀಮಂತರು. ಆಗಿನ ಕಾಲದಲ್ಲೇ ಕಾನೂನು ಓದ್ಕೊಂಡು ಪ್ರೊಫೆಸರ್ ಆಗಿ ಬಹುತೇಕ ತಮ್ಮ ಆಸ್ತಿಯನ್ನೆಲ್ಲ ಪಾಪ ಜನರಿಗಾಗಿ ತ್ಯಾಗ ಮಾಡಿದಂಥವ್ರು, ಹೋರಾಟಗಳಿಗೆ ತ್ಯಾಗ ಮಾಡಿದಂಥವ್ರು. ಅವರು ರೈತ ಹೋರಾಟವನ್ನ ಕಟ್ಟಿದಾಗ ಆವತ್ತಿನ ಕಾಲದಲ್ಲಿ ರೈತರು ಏನಾದ್ರು ಸಾಲ ತಗೊಂಡ್ರೆ ರೈತರು ಸಾಲ ತೀರ್ಸೋದಿಕ್ಕೆ, ಯಾಕಂದ್ರೆ ಮಳೆ ಇಲ್ಲ, ಬೆಳೆ ಇಲ್ಲ, ಸರಿಯಾದ ಬೆಳೆಗೆ ಬೆಲೆ ಇಲ್ಲ, ರೈತರು ಸಾಲ ಸರಿಯಾಗಿ ಟೈಮ್ ತೀರ್ಸೋದಿಕ್ಕಾಗಲ್ಲ. ಆವಾಗ ಸಾಲ ಅದೇನೋ ಇದೆಯಲ್ಲ, ಕಿಬ್ಬದಿಯ ಕೀಲು ಮುರಿಯಿಂದ ಸರ್ವಜ್ಞ ಅಂತೇನೋ ಇದೆಯಲ್ಲ, ಸಾಲ ತಗೊಂಡವನು ಬಂದು ಒದ್ದಾಗ ಏನ್ ಮಾಡಕ್ಕಾಗುತ್ತಪ್ಪ? ವಿಧಿ ಇಲ್ಲದೆ ಪೊಲೀಸರ ಜೊತೆ ಬರ್ತಾ ಇದ್ರು ಅವರು. ಪೊಲೀಸರನ್ನ ಬಳಸ್ಕೊಂಡು ರೈತರ ಮನೆಗಳಿಗೆ ನುಗ್ಗಿ ಅವರ ಮನೆಯಲ್ಲಿದ್ದಂತ ಪಾತ್ರೆ ಏನೇನಿದೆಯೋ ಬಟ್ಟೆ ಗಿಟ್ಟೆ ಎಲ್ಲ ಜಪ್ತು ಮಾಡ್ತಾ ಇದ್ರು. ಸಾಲ ಡಿಫಾಲ್ಟ್ ಆದವನಿಗೆ, ಸಾಲ ತೀರ್ಸಲಾಗದವನಿಗೆ. ಆವಾಗ ಇತ್ತೀಚೆಗೆ ತಾನೇ ಒಬ್ರು ತೀರೋದ್ರು, KT ಶಿವಪ್ರಸಾದ್ ಅಂತ ಹೋರಾಟಗಾರರು, ಬಹಳ ದೊಡ್ಡ ಶ್ರೀಮಂತರ ಕುಟುಂಬ ಅವರು. ಆದ್ರೆ ಅವರು ರೈತ ಹೋರಾಟಕ್ಕೆ ಬಂದ್ರು. ರೈತ ಹೋರಾಟಕ್ಕೆ ಬಂದಾಗ ಅವರು ಅದಕ್ಕೆ ಮರು ಜಪ್ತು ಮಾಡೋಣ ಅಂತ ಹೇಳಿ ನಂಜುಂಡಸ್ವಾಮಿ ಅವರ ನೇತೃತ್ವದ ರೈತ ಸಂಘದವರು
ಯಾವ್ಯಾವ ಬ್ಯಾಂಕ್ನವರು ಜಪ್ತು ಮಾಡ್ಕೊಂಡು ಹೋಗಿದ್ರು ಬ್ಯಾಂಕ್ಗಳಿಗೆ ನುಗ್ಗಿ ವಾಪಸ್ ಕೊಡ್ಸಿದ್ರು ಅವ್ರ ಸಾಮಾನುಗಳನ್ನ. ಯಾಕೆ? ಆವತ್ತು ವ್ಯವಸ್ಥೆ ರೈತರ ಜೊತೆಗೆ ನಿಂತಿರ್ಲಿಲ್ಲ, ಬಡವ್ರ ಜೊತೆಗೆ ನಿಂತಿರ್ಲಿಲ್ಲ. ಯಾರ ಜೊತೆಗಿತ್ತು? ಬ್ಯಾಂಕ್ಗಳ ಜೊತೆಗಿತ್ತು, ಶ್ರೀಮಂತರ ಜೊತೆಗಿತ್ತು. ಇವತ್ತು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಯಾವ್ದಾದ್ರೂ ಒಂದು ಸಂದರ್ಭದಲ್ಲಿ ನೀವು ತೀರ್ಮಾನ ಮಾಡಿ ನಮಗೆ ಜಿಲ್ಲಾಡಳಿತದಿಂದ ಪೊಲೀಸರಿಂದ ನ್ಯಾಯ ಸಿಗಲ್ಲ ಅಂತ ಆದ್ರೆ ಒಂದು ದಿವಸ ಅವನ ಅಡ್ರೆಸ್ ಹುಡ್ಕೊಳ್ಳಿ, ಅವನ ಮನೆಗೆ ಹೋಗಿ ಮರು ಜಪ್ತು ಮಾಡೋಣ. ಅದೇನಾಗುತ್ತೆ? ದಂಡಿಗೆ ಎದುರ್ಲಿಲ್ಲ, ದಾಳಿಗೆ ಎದುರ್ಲಿಲ್ಲ. ಗೊತ್ತೇನ್ರಮ್ಮ? ಏನ್ ಹೇಳಿದ್ದು? ದಂಡಿಗೆ ಎದುರ್ಲಿಲ್ಲ, ದಾಳಿಗೆ ಎದುರ್ಲಿಲ್ಲ. ಎದುರ್ತೀವಾ? ನಮ್ಮ ಮೇಲೆ ಎಷ್ಟನ ಕೇಸುಗಳಿವೆ, ಅದ್ರ ಜೊತೆಗೆ ಇದೊಂದು ಅಷ್ಟೇ. ನೀವ್ ಹೋಗೋದ್ ಬೇರೆ, ನಾವ್ ಹೋಗೋದ್ ಬೇರೆ ಇರೋಣ. ನೀನ್ ಹೋದ್ರೆ ಅವ್ರು ಹೇಳಿದ್ರಲ್ಲ, ಮಗನೇ ಶೂಟ್ ಮಾಡಿಸ್ಬಿಡ್ತೀನಿ ಅಂತಾರೆ. ಅದಕ್ಕೆ ನಾವು ಹೋದಾಗ ಅದು ಬೇರೆನೇ ಕತೆ ಇರುತ್ತೆ. ನೀವು ತೀರ್ಮಾನ ಮಾಡಿ ಮಾತಾಡ್ಕೊಂಡು ತೀರ್ಮಾನ ಮಾಡಿ. ಇವತ್ತು ನಾನು ಆಗ್ಲೇ ಹೇಳಿದಾಗೆ ಈ ದೇಶದಲ್ಲಿ ನ್ಯಾಯ ನೀತಿ ಕುಸಿತಿದೆ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ನೀನ್ ಜಾಸ್ತಿ ಮಾತಾಡ್ಬೇಡ, ಕೂತ್ಕೋ, ನನ್ಗೇನ್ ಮಾತಾಡ್ಬೇಕು ಅಂತ ಗೊತ್ತು, ಕೂತ್ಕೋ, ಮಧ್ಯದಲ್ಲಿ ಎತ್ಕೊಡ್ಬೇಡ ಅಗತ್ಯ ಇಲ್ಲದ್ದು. ನಮ್ಮ ದೇಶದಲ್ಲಿ ಇವತ್ತು ಮಕ್ಕಳು ಬೀದಿಗೆ ಬಿದ್ದಿದ್ದಾರೆ, ಬಡವರು ಬೀದಿಗೆ ಬಿದ್ದಿದ್ದಾರೆ. ಸಮೃದ್ಧವಾದ ರಾಜ್ಯ ನಮ್ದು, ಸಮೃದ್ಧವಾದ ದೇಶ. ನಿಮ್ಗೆ ಗೊತ್ತಿಲ್ಲ ಎಷ್ಟೋ ಜನರಿಗೆ 4,49,000 ಕೋಟಿ ರೂಪಾಯಿ ನಮ್ಮ ರಾಜ್ಯ ಸರ್ಕಾರದ ಬಜೆಟ್. ನಿಮ್ಮೂರ್ನವರೇ ಆಗಿರುವಂತ ಕನ್ನಡ ಪಂಡಿತರು, ದೇಶ ವಿದೇಶಗಳು ಕಂಡಂತ ಅರ್ಥಶಾಸ್ತ್ರಜ್ಞರು ಆದಂತಹ ಸಿದ್ದರಾಮಯ್ಯನವರು ಮಂಡಿಸಿದಂತ 17ನೇ ಚಾರಿತ್ರಿಕ ಬಜೆಟ್ನ ಗಾತ್ರ ಎಷ್ಟು? 4,49,000 ಕೋಟಿ ರೂಪಾಯಿ. ಕಡಿಮೆ ಅಲ್ಲ. ಸರ್ಕಾರ ಶ್ರೀಮಂತ. ಯಾಕೆ ಹೇಳಿ? ನಮ್ ದುಡ್ಡೆಲ್ಲ ಅವ್ರ ಹತ್ರ ಇದೆ. ನಾವು ದುಡಿದು ಕಷ್ಟಪಟ್ಟು ಏನು ಬೆಳಗ್ಗೆ ಇಲ್ಲೆಲ್ಲ ಕಳೆಕಾಯಿ ತಿಂದಿದ್ದಕ್ಕೆ ಟ್ಯಾಕ್ಸ್ ಇಲ್ಲ. ಅದು ಬಿಟ್ರೆ ಪ್ರತಿಯೊಂದಕ್ಕೂ ಟ್ಯಾಕ್ಸೇ. ಪ್ರತಿಯೊಂದಕ್ಕೂ ನಮ್ಮ ಸರ್ಕಾರಗಳು ಟ್ಯಾಕ್ಸ್ ಹಾಕಿ ಇನ್ನೇನು ಉಸಿರಾಡೋದಕ್ಕೊಂದಿಲ್ಲ, ಊಸ್ಗೂ ಹಾಕ್ತಾರೆ ಮುಂದಕ್ಕೆ. ಇವರು ಶ್ರೀಮಂತರಿರೋ ಜಾಗದಲ್ಲಿ ಊಸ್ತಾರೆ ಬಡವರು. ಹಾಗಾಗಿ ಬಡವ್ರಿಗೊಂದು ಟ್ಯಾಕ್ಸ್ ಹಾಕಿದ್ರು. ತಲೆಗಂದಾಯ, ಜಜಿಯಾ ಅಂತ ಹಿಂದೆ ಮೊಘಲರ ಕಾಲದಲ್ಲಿ ಮುಸಲ್ಮಾನರು ಅಲ್ಲದವ್ರಿಗೆ ಟ್ಯಾಕ್ಸ್ ಹಾಕ್ತಾ ಇದ್ರು. ತಲೆಗಂದಾಯ ಅಂತ, ನೆಲಗಂದಾಯ ಅಲ್ಲ, ತಲೆಗಂದಾಯ ಅಂತ. ಹಾಗೇನೆ ಇನ್ಮೇಲೆ ಬಡಗಂದಾಯ ಅಂತ. ಏನ್ ಹೇಳಿ? ಯಾಕೆ? ಊಸಿದ್ರೆ ಶ್ರೀಮಂತರ ಗಲೀಜಾಗ್ಬಿಡುತ್ತಲ್ಲ, ವಾಸನೆ ಬಂದ್ಬಿಡುತ್ತಲ್ಲ. ಅವ್ರೇನ್ ಪಾಪ ಊಸಲ್ಲ, ಅವ್ರ ಸುವಾಸನೆ ಇರುತ್ತೆ. ಅವ್ರ ಊಸು ಸುವಾಸನೆ ಇರುತ್ತೆ. ಅಮ್ಮ, ಇದು ನಗುವಂತ ವಿಷಯ ಅಲ್ಲ ತಾಯಿ. ದೇಶ ಇವತ್ತು ಹಿಂಗೆ ಇರೋದು. ದೇಶ ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ. ಇವತ್ತು ರಸ್ತೆಗಳ ಮೇಲೆ ಮಲಗಿರುವಂತ ಮಕ್ಕಳ ಮೇಲೆ ಗಾಡಿ ಓಡಿಸ್ಕೊಂಡು ಕೊಂದವನಿಗೆ ಶಿಕ್ಷೆ ಇಲ್ಲ. ಅವನು ಮಂತ್ರಿಯ ಮಗನಾಗಿಯೋ, ದೊಡ್ಡ ಅಧಿಕಾರಿ ಮಗನಾಗಿಯೋ, ಶ್ರೀಮಂತನ ಮಗನಾಗಿಯೋ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿದವನಿಗೆ ಶಿಕ್ಷೆ ಇಲ್ಲ. ಕೋಟ್ಯಾಂತರ ರೂಪಾಯಿ ಜನರ ದುಡ್ಡು ತಿಂದು ಮೋಸ ಮಾಡಿ ವಿದೇಶಕ್ಕೆ ಹೋದವನಿಗೆ ಇವತ್ತು ಶಿಕ್ಷೆ ಇಲ್ಲ. ಕಾನೂನು ಬಾಹಿರವಾಗಿ ಮೊನ್ನೆ ಎಲೆಕ್ಷನ್ ನಲ್ಲಿ ಅವನು ಎಷ್ಟೋ 1 ಕೋಟಿನೋ 2 ಕೋಟಿನೋ 5 ಕೋಟಿನೋ ಆಸ್ತಿ ಇತ್ತು. ಇನ್ನೊಂದು ಎಲೆಕ್ಷನ್ಗೆ 100 ಕೋಟಿ ಆಸ್ತಿ ಮಾಡಿರುವಂತ ಭ್ರಷ್ಟ ರಾಜಕಾರಣಿಗೆ ಶಿಕ್ಷೆ ಇಲ್ಲ. ಪೊಲೀಸರು ನಮ್ಮ ಕಣ್ಣು ಮುಂದೆನೆ ಹೇಳಿದ್ವಲ್ಲ ಆಗ್ಲೇ, 2 kg ಚಿನ್ನನ ವಶಪಡಿಸ್ಕೊಂಡು ಕಳ್ಳನಿಂದ ಅದರಲ್ಲಿ 1 kg ಚಿನ್ನ ಮಾತ್ರ ಸಿಕ್ಕಿದ್ದು ಅಂತ ಹೇಳೋನಿಗೆ ಶಿಕ್ಷೆ ಇಲ್ಲ. ಅವನಿಗೆ ಅದರಲ್ಲೇ 50 ಲಕ್ಷ ಅಲ್ಲಿ MLAಗೆ ಯಾವನಿಗೋ ನಾಯಿಗೆ ಬಿಸ್ಕತ್ ಆಗ್ದಂಗೆ ಹಾಕ್ಬಿಟ್ರೆ ಅವನನ್ನು ತಗೊಂಡೋಗ್ಬೇಕಾದ್ರೆ DYSP ಮಾಡ್ಬಿಡ್ತಾನೆ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರೋನ್ನ DYSP ಮಾಡ್ಬಿಡ್ತಾನೆ. ಅಂತ ದೇಶ ಈ ದೇಶದಲ್ಲಿ ಇವತ್ತು ನಾವು ಇಷ್ಟು ಮಾತ್ರ ಬದುಕಿರೋದೇ ನಮ್ಮ ಪುಣ್ಯ. ತಿಳ್ಕೊಳ್ಳಿ, ನಿಮ್ಮನ್ನ ಇಷ್ಟು ಮಾತ್ರ ಅವನು ಚಿನ್ನ ತಂಬಿ ಇನ್ನ ತಂಬಿ ಅನ್ನೋನು, ನೀ ಚಿನ್ನ ಕೇಳೋದಕ್ಕೆ ಹೋದವ್ರನ್ನ ಶೂಟ್ ಮಾಡದೆ ಉಳಿಸಿರೋದೇ ನಿಮ್ಮ ಪುಣ್ಯ. ಯಾಕೆ ಹೇಳಿ? ಅವನಿಗಷ್ಟು ಧೈರ್ಯ ಇದೆ. ಪೊಲೀಸರು ಅವನ ಜೊತೆಗಿದ್ದಾರೆ. ಯಾರ ತಮ್ಮೇಗೌಡ ಅನ್ನೋವನ್ನ ವಿಚಾರಣೆ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಮಾಡಿಲ್ಲ. ಪಾಪ ಅವನು ಯೋಗೇಶ್ ಅನ್ನೋಂಥವನು ಮೈಸೂರಿನಲ್ಲಿ ನನಗೊಂದು ವಿಚಾರ ಹೇಳ್ಬೇಕು ಈ ಸಂದರ್ಭದಲ್ಲಿ. ಆಗ್ಲೇ ನಾನು ಕುವೆಂಪು ಅವ್ರು ನೆನಪಿಸ್ಕೊಂಡೆ. ಅವ್ರ ಶಿಷ್ಯರೊಬ್ರಿದ್ರು, ಪಾಪ ಅವರು ಒಳ್ಳೆ ಸಾಹಿತಿಗಳಾಗಿದ್ರು ಒಂದು ಕಾಲದಲ್ಲಿ. ಆದರೆ ಅವ್ರಿಗೆ 80-90 ವರ್ಷ ಆಗಿದ್ದಾಗ ಅವ್ರ ಮಗನನ್ನು ತಗೊಂಡೋಗಿ ಇಲ್ಲೇ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಮಾಡಿದ್ರು. ವೈಸ್ ಚಾನ್ಸಲರ್ ಮಾಡಿ ಆ ವೈಸ್ ಚಾನ್ಸಲರ್ ಅವನೇ ತಪ್ಪು ಮಾಡಿದ್ನೋ ಅವ್ರ ಅಪ್ಪ 89 ವರ್ಷದವನೇ ತಪ್ಪು ಮಾಡಿದ್ನೋ ಗೊತ್ತಾಗ್ಲಿಲ್ಲ. ಆದ್ರೆ ಆ ವೈಸ್ ಚಾನ್ಸಲರ್ ಜೈಲ್ಗೆ ಹೋಗುವಂತ ಸ್ಥಿತಿ ಬಂದಾಗ ಆ ಕುವೆಂಪು ಅವರ ಶಿಷ್ಯ ತನ್ನ 60 ವರ್ಷ ಆಗಿರುವಂತ ಮಗನ ಪರವಾಗಿ ಉಪವಾಸ ಕೂರ್ತೀನಿ ಅಂದ್ರು. ನಾಚಿಕೆಗೇಡು. 89 ವರ್ಷ ಆಗಿರೋ ಮುದುಕಪ್ಪ ಏನನ್ಬೇಕು?
ನೀನು ಉಪ್ಪು ತಿಂದ್ರೆ ನೀರು ಕುಡಿಲೇಬೇಕು, ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸು. ಇಷ್ಟಕ್ಕೂ ನಾನು ಯಾರ ಶಿಷ್ಯ? ಕುವೆಂಪು ಶಿಷ್ಯ ನಾನು. ಕುವೆಂಪು ಶಿಷ್ಯ ನಾನು. ಉಪ್ಪು ತಿಂದಿದ್ರೆ ನೀರು ಕುಡಿ ನೀನು ಅಂತ ಹೇಳ್ಬೇಕಿತ್ತು. ಆದ್ರೆ ಮಗನನ್ನ ರಕ್ಷಣೆ ಮಾಡೋದಿಕ್ಕೆ ಆ ಮುದುಕಪ್ಪ 80-90 ವರ್ಷದ ಮುದುಕಪ್ಪ ಬಂದು ಧರಣಿ ಕೂರ್ತಾರೆ, ಉಪವಾಸ ಸತ್ಯಾಗ್ರಹ ಅಂತ. ನಾವೆಲ್ಲ ಅವ್ರು ಬರ್ದಿದ್ದನ್ನ ಓದಿ ಓಹೋ ಇವರು ದೊಡ್ಡ ಮನುಷ್ಯರು ಅಂದ್ಕೊಂಡಿದ್ವಿ. ಆದ್ರೆ ಸಮಾಜದಲ್ಲಿ ಈ ತರಕ್ಕೆ ಇವತ್ತು ನ್ಯಾಯ ನೀತಿ ಹೋಗ್ಬಿಟ್ಟಿದೆ. ನಾವೇನು ಒಳ್ಳೆಯವ್ರೇನು ಅಲ್ಲ, ನಾವು ಜನನು ಇವತ್ತು ಹೆಂಗಾಗ್ಬಿಟ್ಟಿದೀವಿ, ನನಗೆ ಲಾಭ ಇದ್ರೆ ಮಾತ್ರ ನಾನು ಬರ್ತೀನಿ, ಬೇರೆಯವ್ರ ನ್ಯಾಯ ಕೊಡ್ಸುವಂತ ಹೋರಾಟಕ್ಕೆ ಯಾರೂ ಬರ್ತಾ ಇಲ್ಲ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಟಿ ಶರ್ಟ್ ಹಾಕೊಂಡಿರೋ ಬಿಟ್ರೆ, ನಿಮಗೂ ಅಷ್ಟೇ. ಇಲ್ಲಿ ಯಾರು ಬಂದಿದ್ದೀರಾ ಬೇರೆ ಬೇರೆ ಹೆಣ್ಮಕ್ಳು ಇವರೆಲ್ಲ, ನಿಮಗ್ ಚಿನ್ನ ಸಿಕ್ಕಿದ್ರೆ ಸಾಕು, ತಕ್ಷಣ ನೆಕ್ಸ್ಟ್ ಎಲೆಕ್ಷನ್ ಎಷ್ಟು ಕೊಡ್ತೀರಾ? ಓಟ್ ಕೆಳಗೆ ಬಂದವ್ರು ಏನಮ್ಮ ಅಂತೀರಾ? ಎಷ್ಟು ಕೊಡ್ತೀರಾ? ಏನ್ ಕೊಡ್ತೀರಾ? ಓ ಅವ್ರಷ್ಟು ಕೊಟ್ರು ನಿಮ್ಗೆ ಹಾಕ್ಬಿಡೋದಾ? ದುಡ್ಡಿಲ್ದೆ